ಎಲ್ಲರಿಗೂ ನಮಸ್ಕಾರ. ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಟ್ರೀಗಳ ಅಲಂಕಾರ, ಉಡುಗೊರೆಗಳು ಅಥವಾ ಸ್ಯಾಂತಾಕ್ಲಾಸ್, ಮತ್ತು ಇದು ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಲ್ಲ. ಅವು ಹಬ್ಬದ ಭಾಗಗಳು. ಆದರೆ ಕ್ರಿಸ್ಮಸ್ನ ಸತ್ಯಾಂಶ ಇದಕ್ಕಿಂತ ಹೆಚ್ಚು ಆಳವಾದ ವಿಷಯಗಳನ್ನು ಒಳಗೊಂಡಿದೆ. ಇಂದು ಆ ಸುಂದರ ಸತ್ಯಾಂಶವನ್ನು ತಿಳಿದುಕೊಳ್ಳೋಣ. ಕ್ರಿಸ್ಮಸ್ ಎಂದರೆ ಯೇಸುವಿನ ದೈವಿಕ ಜನನ. ಇದು ದೇವರ ಆಳವಾದ ಪ್ರೀತಿಯ ಕಥೆ. ಯೋಹಾನ 3:16. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ಆತನು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟನು. ಆತನನ್ನು ನಂಬುವವನು ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವನು. ಅಂದು ದೇವರ ಪ್ರೀತಿ ಭೂಮಿಯಲ್ಲಿ ರೂಪುಗೊಂಡ ದಿನ. ಹಾಗಾದರೆ ಯೇಸು ಹೇಗೆ ಜನಿಸಿದರು? ಒಂದು ದಿನ ಪರಲೋಕದಿಂದ ದೇವದೂತನು ಕನ್ನಿಕೆಯಾದ ಮರಿಯಳ ಬಳಿಗೆ ಬಂದೊಂದು, ನೀನು ಒಂದು ಮಗುವನ್ನು ಹಡೆಯುವೆ. ಇದು ಸಾಮಾನ್ಯ ಜನನವಲ್ಲ. ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ಇದುವೇ ಸ್ವರ್ಗದಿಂದ ಬಂದ ದೈವಿಕ ಅದ್ಭುತ. ಆದರೆ ಭೂಮಿಯ ಸೃಷ್ಟಿಕರ್ತನಾದ ದೇವರು ಜನ್ಮ ಪಡೆಯಲು ಸಿಕ್ಕ ಸ್ಥಳವು ಒಂದು ಸರಳವಾದ ಕೊಟ್ಟಿಗೆಯಾಗಿತ್ತು. ಕತ್ತಲೆಯಿಂದ ಬೆಳಕಿನ ಕಡೆ ನಮ್ಮನ್ನು ನಡೆಸಲು ಮಾನವನಾಗಿ ಈ ಭೂಮಿಗೆ ಧರೆಗಿಳಿದು ಬಂದ ಕ್ಷಣವೇ ಕ್ರಿಸ್ಮಸ್ ಆಗಿದೆ. ದೇವರು ಯಾಕೆ ಮಾನವನಾಗಿ ಹುಟ್ಟಿ ಬಂದನು? ಮಾನವ ಕುಲವು ಪಾಪದಿಂದ ತುಂಬಿ ದೇವರಿಂದ ದೂರವಾಗಿತ್ತು. ಆ ಸಕಲ ಪಾಪವನ್ನು ಹೊರಲು ಯಾವ ಪ್ರಾಣಿ ಮನುಷ್ಯನಿಂದ ಸಾಧ್ಯವಿರದ ಕಾರಣ ಒಂದು ಪರಿಶುದ್ಧ ಯಜ್ಞದ ಬಲಿಯ ಅಗತ್ಯವಿತ್ತು. ಆ ಪರಿಶುದ್ಧತೆ ದೇವರಲ್ಲದೆ ಯಾರಲ್ಲೂ ಇರಲಿಲ್ಲ. ಹಾಗಾಗಿ ದೇವರೇ ಮಾನವನಾಗಿ ಅವತರಿಸಿದನು. ಯೇಸುವು ಪಾಪರಹಿತ ಜೀವನ ನಡೆಸಿ ಹಲವು ಕಷ್ಟ ಸಂಕಟಗಳನ್ನು ಅನುಭವಿಸಿ ನಮಗಾಗಿ ಆ ಕಲ್ವಾರಿ ಶಿಲುಬೆಯ ಮೇಲೆ ಹೊತ್ತು ತಿರಿಸಿದನು. ಪುನರುತ್ಥಾನನಾಗಿ ಮರಣದ ಮೇಲೂ ಜಯ ಸಾಧಿಸಿದನು. ಅವರ ದೈವಿಕ ಉದ್ದೇಶ ನಮ್ಮನ್ನು ಪಾಪದಿಂದ ಬಿಡಿಸಲು, ಪರಿಶುದ್ಧ ಮಾಡಲು ತನ್ನನ್ನೇ ಸಜೀವ ಯಜ್ಞವಾಗಿ ಅರ್ಪಿಸಿದನು. ನನ್ನ ಪಾಪ ಶಾಪಗಳಿಂದ ನಮಗಾಗಬೇಕಿದ್ದ ದಂಡನೆಯನ್ನು ತಾನೇ ಹೊತ್ತನು. ನನ್ನನ್ನು ಮತ್ತು ನಿನ್ನನ್ನು ಪಾಪದಿಂದ ವಿಮುಕ್ತರನ್ನಾಗಿಸಲು ಆತನು ಇದನ್ನೆಲ್ಲ ಸಹಿಸಿದನು. ಕ್ರಿಸ್ಮಸ್ ಎಂದರೆ ರಕ್ಷಣೆಯ ಬೆಳಕು ಭೂಮಿಗೆ ಬಂದ ದಿನ, ಕ್ಷಮೆಯ ದಾರಿ ತೆರೆಯಲ್ಪಟ್ಟ ಕ್ಷಣ, ದೇವರ ಪ್ರೀತಿ ನಮಗೆ ಸ್ಪರ್ಶಿಸಿದ ದಿನ. ತನ್ನನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟು ತೋರಿಸಿದ ಪ್ರೀತಿಯೇ ನಿಜವಾದ ಉಡುಗೊರೆ.